ಓಕೆ ಸ್ನೇಹಿತರೆ, ನಾವು ಓಕೆ ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ನಾವೀಗ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ನಲ್ಲಿ ನಾವು ಯಾವುದೇ ಮೋಟರ್ ಇರ್ಬೋದು, ಸಿಂಗಲ್ ಫೇಸ್ ಕೆಪಾಸಿಟರ್ ಮೋಟರ್, ಸೀಲಿಂಗ್ ಫ್ಯಾನ್ ಆಗಿರ್ಬೋದು, ಟೇಬಲ್ ಫ್ಯಾನ್ ಆಗಿರ್ಬೋದು, ಈ ಥರ ಇಂಡಕ್ಷನ್ ಮೋಟರ್ ಆಗಿರ್ಬೋದು. ನಾವು ಇದರ ವೈಂಡಿಂಗ್ನ ಕೊನೆಗೆ 3 ಟರ್ಮಿನಲ್ಲಿ R2 ಎಷ್ಟು ಕಾಮನ್ ನ್ಯೂಟ್ರಲ್ ಆಗಿರುತ್ತೆ, ಒಂದು R1 S1 ಆಗಿರುತ್ತೆ, 3 ವೈರ್ ಹೊರಗಡೆ ಬಂದಿದೆ. ಹೊರಗಡೆ 4 ಇರುತ್ತೆ, ಕಾಮನ್ ಆಗಿಬಿಟ್ಟು ಈ 3 ಬಂದಿದೆ. ಸರಿನಾ? ಇದು ಯಾವ್ದು ಕಾಮನ್, ಯಾವ್ದು R1 ಯಾವ್ದು S1 ಅಂತ ಈಗ ನೋಡೋಣ. ಫಸ್ಟ್ ಲ್ಯಾಂಪಲ್ಲಿ ನೋಡಿದ್ವಲ್ವಾ? ಸೊ ಅದಕ್ಕೋಸ್ಕರ ನಾವು ಇಲ್ಲಿ ರೆಜಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ ಮಲ್ಟಿಮೀಟರ್ಲಿ ನೋಡ್ತಾ ಇದ್ವಿ. ಮಲ್ಟಿಮೀಟರ್ಲಿ ಹೋಮ್ಸ್ಗೆ ಇಟ್ಕೋಬೇಕು, ರೆಜಿಸ್ಟೆನ್ಸ್ ಸಿಂಬಲ್ ಇದೆಯಲ್ಲ ಅಲ್ಲಿಗೆ ಇಟ್ಕೋಬೇಕು. ಅಲ್ಲಿ ಇಟ್ಕೊಂಡು 3 ಥರ ರೀಡಿಂಗ್ ತೋರಿಸುತ್ತೆ. ಎಷ್ಟು ತೋರಿಸುತ್ತೆ? 3 ಥರದಾಗಿ ರೀಡಿಂಗ್ ಅನ್ನ ತೋರಿಸುತ್ತೆ. ಎಷ್ಟಿದೆ ನೋಡಿ? 31 ಇದೆ. ಅದು ನೆನ್ಪಿಟ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ಅದೇ ರೀತಿಯಾಗಿ ನಾನು ಬೇರೆ ಹಿಡಿದಿದ್ದೀನಿ. ಈಗ 58 ಇದೆ, ಸರಿನಾ? 58 ಇದೆ. ಈಗ ನೋಡಿ 31 ಇದೆ. ಸೊ ಈಗ ಆಗಲೇ ಎಷ್ಟು? 31 ಇತ್ತಾ? 31, 50 and 31. ಓಕೆ, ಈಗ ನೋಡಿ, ಇಲ್ಲಿ ನೋಡಿಕೊಳ್ಳಿ, ಇನ್ನೊಂದ್ಸರಿ ನೋಡಿಕೊಳ್ಳಿ. 31, 58, 27, 31, 27, 58. ಒಂದು ಬುಕ್ ಇದ್ರೆ ಕೊಟ್ಟರೆ ಒಳ್ಳೇದಿತ್ತು. ಓಕೆ, ಈಗ ಏನಾಗುತ್ತೆ? ಈಗ 31 ರನ್ನಿಂಗ್ ವೈಂಡಿಂಗ್, 31 ರನ್ನಿಂಗ್ ವೈಂಡಿಂಗು. ಸೊ ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ವೈಂಡಿಂಗು ಈ ಥರ ಸುತ್ಕೊಂಡು ಬಂದಿದೆ ಅಂತ ಇಟ್ಕೊಳ್ಳುವ, ಸರಿನಾ? R1 R2 ಅಂತ ಕೊಡ್ತೀನಿ, ಸರಿನಾ? ಈಗ ಹೊರಗಡೆ ಇರೋದು ಸ್ಟಾರ್ಟಿಂಗ್ ವೈಂಡಿಂಗ್, ಇದು S1 ಎಷ್ಟು ಅಂತ ಕೊಡ್ತೀನಿ, ಸರಿನಾ? ಈಗ R2 ಮತ್ತು ಎಷ್ಟು ಕೂಡಿಸಿದ ಕಾಮನ್ ವೈರ್, ಒಂದು ಕಾಮನ್ ಆಗಿದೆ. ಈಗ 3 ವೈರ್ ಬಂದಿದೆ. ಈಗ ನಾವು ಈ ಥರ 3 ಥರ ಚೆಕ್ ಮಾಡಿಕೊಂಡಾಗ ಈಗ ರನ್ನಿಂಗು 31 ಹೋಮ್ಸ್ ಬಂತು, ಸ್ಟಾರ್ಟಿಂಗು 27 ಹೋಮ್ಸ್ ಬಂತು. ಅಂದರೆ ಇಲ್ಲಿ ಹಿಡ್ಕೊಂಡ್ಬಿಟ್ಟು, ಇಲ್ಲಿ ಕಾಮನ್ ಹಿಡ್ಕೊಂಡು ಇಲ್ಲಿ ಹಿಡ್ಕೊಂಡಾಗ ಎಷ್ಟಾಯ್ತು? 31. ಈ ಕಾಮನ್ ಹಿಡ್ಕೊಂಡ್ಬಿಟ್ಟು ಸ್ಟಾರ್ಟಿಂಗ್ ಒನ್ ಚೆಕ್ ಮಾಡಿದಾಗ 27 ಬಂತು. ಅದೇ ನಾವು ಹೇಳ್ತೀವಿ ನೋಡಿ, ಮಲ್ಟಿಮೀಟರ್ ನಾವು ಇಲ್ಲಿಷ್ಟು ರೆಸಿಸ್ಟೆನ್ಸ್ ಇಲ್ಲಿ ಚೆಕ್ ಮಾಡಿದಾಗ ಈಗ ಎರಡನ್ನೂ ಒಟ್ಟಿಗೆ ಹಿಡ್ಕೊಂಡಾಗ ಈ ಟೋಟಲ್ ತೋರಿಸುತ್ತೆ. ಈಗ ಯಾಕಂದ್ರೆ ಇಲ್ಲಿಂದ ಬರುತ್ತೆ 27 ಆಗುತ್ತೆ, ಪುನಃ ಇಲ್ಲಿ ಜಾಯಿಂಟ್ ಇದೆ, 2 ಕೋಟಿ ಎಷ್ಟಾಯ್ತು? 58. ಈಗ ಟೋಟಲ್ ಎಷ್ಟಾಯ್ತು? 58. ಅರ್ಥ ಆಯ್ತಾ? ಈಗ 31 27 ಟೋಟಲ್ ಇದು 2 ಸೇರಿ ಏನಾಯ್ತು? 58. ಅಂದ್ರೆ ಇದು R1 S1 ಆಗಿರುತ್ತೆ, 2 ಸೇರಿ ನೋಡಿ. ಸೊ ಇದು ಯಾವ್ದಾಗತ್ತೆ? S1 ಆಗತ್ತೆ. ಇದು ಯಾವ್ದಾಗತ್ತೆ? R1. ಇದು RWC R1, SWC S1. ಇದು ಕಾಮನ್ನು. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನಾನು, ಕ್ಲಿಯರ್ ಆಗಿ ಗೊತ್ತಾಯ್ತಲ್ವಾ? ಸೊ ಈ ರೀತಿಯಾಗಿ ನಾವೇನು ಮಾಡಬೇಕು? ಮಲ್ಟಿಮೀಟರ್ಲಿ ಅತಿ ಹೆಚ್ಚು ರೆಸಿಸ್ಟೆನ್ಸ್ ಸೋರ್ಸ್ ಅಂತ ಕೆಪಾಸಿಟರ್ ಕೊಡಬೇಕು. ಈಗ ನಾವು ಅತಿ ಹೆಚ್ಚು ಯಾವ್ದು ಬರುತ್ತೆ? ಇನ್ನೊಂದ್ಸರಿ ನೋಡಿ, 58. ನಾವು ಇದಕ್ಕೆ ಈಗ ಏನು ಮಾಡೋಣ? ಕೆಪಾಸಿಟರ್ ಕೊಡೋಣ. ಸೊ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀವಿ, ಅರ್ಥ ಆಗ್ತಾ ಇದೆಯಲ್ವಾ? ಈಗ ನಾವು 58 ಇದೆಯಲ್ಲ, R1 S1 ಕೆಪಾಸಿಟರ್ ಕೊಟ್ಟಿವಿ. ಈಗ ಕೆಪಾಸಿಟರ್ ಕೊಟ್ಟಾದ ನಂತರ ಈಗ ನೆಕ್ಸ್ಟ್ ಮಾಡಿದ್ರೆ ಇದರಲ್ಲಿ ಯಾವುದು ಜಾಸ್ತಿ ಹೆಚ್ಚು ಕಡಿಮೆ ನೋಡ್ಕೋಬೇಕು. ಇದರಲ್ಲಿ ಯಾವುದು ಕಾಮನ್ ಆಗಿದೆ, ಇದು ಕಾಮನ್ ಹಿಡ್ಕೊಂಡು ಇಲ್ಲಿ 31 ಯಾವ್ದು ತೋರಿಸುತ್ತೋ ಅದು ರನ್ನಿಂಗ್ ಆಗುತ್ತೆ. ಕಾಮನ್ ಹಿಡ್ಕೊಂಡ್ಬಿಟ್ಟು 27 ತೋರಿಸೋದು ಸ್ಟಾರ್ಟಿಂಗ್ ವೈಂಡಿಂಗ್ ಆಗುತ್ತೆ. ಈ ಸ್ಟಾರ್ಟಿಂಗ್ ವೈಂಡಿಂಗ್ ನಾವು ಬಿಡಬೇಕು. ಅತಿ ಹೆಚ್ಚು ಬರೋದು ಯಾವ್ದು ಐತಲ್ಲ ಅದಕ್ಕೆ ನಾವು ಹೇಳ್ಬೇಕು, ಈಗ ಫೇಸ್ ಕೊಡಬೇಕು. ಮೋಟರ್ ಉಲ್ಟಾ ಆಗ್ತದೆ, ಅವಾಗ ಜಾಸ್ತಿ ಕಡಿಮೆ ಇರೋದಕ್ಕೆ ನಾವು ಪೇಸ್ ಕೊಡ್ಲಿಕ್ಕಿಲ್ಲ, ಜಾಸ್ತಿ ಇರೋದಕ್ಕೆ ನಾವು ಪೇಸ್ ಕೊಡಬೇಕು. ಸೀರಿಯಸ್ ಅವಾಗ ಉಲ್ಟಾ ತಿರುಗುತ್ತೆ. ಓಕೆ, ಈಗ ನೋಡಿ ಇದು ಜಾಸ್ತಿ ಇರೋದು ನೋಡಿ, ಇದು 31 ತೋರಿಸ್ತಾ ಇದೆ, ಅದು ಸರಿ ಇದೆ. ಕ್ಲಾಕ್ ವೈಸ್ ಪ್ಯಾನ್ ಸೈಡ್ ಏನು ಮಾಡಬೇಕು? ಕ್ಲಾಕ್ ವೈಸ್ ಇರಬೇಕು. ನಾವು ಪ್ಯಾನ್ ಸೈಡ್ ನೋಡಬೇಕು, ಅವಾಗ ಮೋಟ್ರು ಕ್ಲಾಕ್ ವೈಸ್ ಅಲ್ಲಿ ರನ್ ಆಗಬೇಕು. ಇದು ಏನಪ್ಪಾ ಅಂದ್ರೆ ನೀವು ಸಿಂಗಲ್ ಪೇಸ್ ಇಂಡಕ್ಷನ್ ಮೋಟರ್ನ ಚೆಕ್ ಮಾಡುವಂಥದ್ದು ಮೆಥಡ್. ಇದು ಸಿಂಗಲ್ ಪೇಸ್ ಅಲ್ಲಿ ಸಬ್ಮರ್ಸಿಬಲ್ ಬರಲಿ, ಇಂಡಕ್ಷನ್ ಬರಲಿ, ಸೀಲಿಂಗ್ ಫ್ಯಾನ್ ಬರಲಿ, ಟೇಬಲ್ ಫ್ಯಾನ್ ಬರಲಿ, ವೈಂಡಿಂಗ್ನ 3 ಕೊನೆಗೆ ಟರ್ಮಿನಲ್ಲಿ ಅತಿ ಹೆಚ್ಚು ರೆಸಿಸ್ಟೆನ್ಸ್ ತೋರಿಸೋದು R1 S1 ಕೊಡಬೇಕು, ಕೆಪಾಸಿಟರ್ ಕೊಡಬೇಕು. ನಂತರ ಮಿಕ್ಕಿರೋದು ಕಾಮನ್ ನ್ಯೂಟ್ರಲ್ ಆಗುತ್ತೆ. ಟೆಸ್ಟ್ ಲ್ಯಾಂಪಲ್ಲಿ ಚೆಕ್ ಮಾಡ್ತೀನಿ ಅಂತಂದರೆ 3 ವೈರ್ನ ಅತಿ ಯಾವುದು ಡಿಮ್ ಬರುತ್ತೋ ಅದಕ್ಕೆ ನೀವೇನು ಮಾಡಬೇಕು? ಕೆಪಾಸಿಟರ್ನ ಕೊಡಬೇಕು. ಮಿಕ್ಕಿರೋದು ಏನಾಗುತ್ತೆ? ಕಾಮನ್ ನ್ಯೂಟ್ರಲ್ ಆಗುತ್ತೆ. ಇಲ್ಲಿ ಫಿಕ್ಸ್ ಇಟ್ಕೊಂಡ್ಬಿಟ್ಟು ಒಂದ್ಸರಿ ಈ ಕಡೆ ಒಂದ್ಸರಿ ಈ ಕಡೆ ಕೊಟ್ಟಾಗ ಮೋಟರ್ ಏನಾಗುತ್ತೆ? ಉಲ್ಟಾ ಬರುತ್ತೆ. ಕ್ಲಾಕ್ ವೈಸ್ ಈ ಕಡೆ ಕೊಟ್ಟರೆ ಎಂಟಿ ಕ್ಲಾಕ್ ವೈಸ್ ಆಗುತ್ತೆ. ಬಟ್ ಏನಾಗುತ್ತೆ? ಇಲ್ಲಿ ಏನಾಗುತ್ತೆ?
ಆ್ಯಮ್ ಜಾಸ್ತಿ ಎಕ್ಸ್ಟ್ರಾ ಕಡಿಮೆ ಟರ್ನ್ಸ್ ಇರ್ತದೆ. ನಾವು ಆ್ಯಮ್ಸ್ ಚೆಕ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಇಲ್ಲಿ ನಾವು ಸೆಟ್ಟಿಂಗ್ ಇಟ್ಕೋಬೇಕು. ಓಕೆನಾ? ಎ ಸಿ ಆ್ಯಮ್ಸ್ ಕಾಣ್ತಾ ಇದೆಯಾ? ಎ ಸಿ ಆ್ಯಮ್ಸ್ ಕಾಣ್ತಾ ಇದೆಯಾ? ಇದರಲ್ಲಿ ಯಾವ್ದಾರ ಒಂದು ವೈರ್ಗೆ ನಾವೇನಬೇಕು ಆ್ಯಮ್ಸನ್ನು ಒಂದು ವೈರ್ನ ಹಾಕಬೇಕು, ಗೊತ್ತಾಗುತ್ತೆ. ಯಾವ್ದಾರ ಒಂದು ಹಾಕಿ ಪೇಸ್ ಅಥವಾ ನೋಡ್ರಲ್ಲ, ಇಲ್ಲಿ ಕಾಮನ್ ಹಾಕಿದ್ದೀನಿ. ಇಲ್ಲಿ ನೋಡಿ 1.6 ಎಷ್ಟು 1.6. ಈ ಕಡೆ ನೋಡೋಣ, 1 ಆ್ಯಮ್ಸ್ ತೋರಿಸ್ತಾ 1.1 ತೋರಿಸ್ತಾ ಇದೆ. ಇದು ಕಡೆ ಉಲ್ಟಾ ಆಗ್ತಾ ಇದೆ. ಬಟ್ ಈ ಕಡೆ ನಮ್ಗೆ ಏನೋ ಕ್ಲಾಕ್ ವೈಸಲ್ಲಿ ಇದೆ ಸರಿ. ಜಾಸ್ತಿ ರೆಸಿಸ್ಟೆನ್ಸ್ ಯಾವ್ದು ಅದು ಕೊಡಬೇಕು. ಇಲ್ಲಿ ಎಷ್ಟಿದೆ 31 ಇದೆಯಲ್ಲ, ಕಾಮನ್ ಮತ್ತೆ 31 ಜಾಸ್ತಿ ಇರೋದಕ್ಕೆ ಏನು ಮಾಡ್ಬೇಕು, ನಾವು ಪೇಜ್ ಕೊಡಬೇಕು. ಇದು ಜಾಸ್ತಿ ಇದೆ, 31 ಇದೆ, 27 ಇದೆ. ಇದು ಪಕ್ಕಾ ಪರ್ಫೆಕ್ಟ್. ಸೊ ಅರ್ಥ ಆಯ್ತಾ? ಓಕೆ ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗಾಗಿ ಈ ಟೆಕ್ನಿಕ್ ಗುರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.